ನಮಸ್ಕಾರ ಕ್ರಿಕೆಟ್ ಅಭಿಮಾನಿಗಳೇ. IPL ಇತಿಹಾಸದ ಅತಿ ದೊಡ್ಡ ರೈವಲ್ರಿಗಳಲ್ಲಿ ಒಂದಾದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ನಡುವಿನ ಸಮರಕ್ಕೆ ಈಗ ಕಾಲ ಕೂಡಿ ಬಂದಿದೆ. ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆಯಲಿರುವ ಈ ಪಂದ್ಯ ಕೇವಲ ಆಟವಲ್ಲ, ಇದು ಅಭಿಮಾನಿಗಳ ಪಾಲಿಗೆ ಎಮೋಷನ್. ಒಂದೆಡೆ ಕಳೆದ ಪಂದ್ಯದಲ್ಲಿ ರಾಜಸ್ಥಾನ್ ವಿರುದ್ಧ ಸೋತು ಕಂಗೆಟ್ಟಿರುವ RCB, ಮತ್ತೊಂದೆಡೆ ತಮ್ಮ ಹೋಮ್ ಗ್ರೌಂಡ್ನಲ್ಲಿ ಅಬ್ಬರಿಸಲು ಕಾಯುತ್ತಿರುವ ಹಾರ್ದಿಕ್ ಪಾಂಡ್ಯ ಸಾರಥ್ಯದ ಮುಂಬೈ ಇಂಡಿಯನ್ಸ್. ಈ ಪಂದ್ಯದ ಪಿಚ್ ರಿಪೋರ್ಟ್ ಹೇಗಿದೆ? ಎರಡು ತಂಡಗಳ ಬಲ ಮತ್ತು ದೌರ್ಬಲ್ಯಗಳೇನು? ಕೊನೆಯಲ್ಲಿ ನಮ್ಮ ಮ್ಯಾಚ್ ಪ್ರೆಡಿಕ್ಷನ್ ಏನು? ಎಲ್ಲವನ್ನು ಈ ವಿಡಿಯೋದಲ್ಲಿ ವಿವರವಾಗಿ ಚರ್ಚಿಸೋಣ. ಮೊದಲು ಈ ಎರಡು ತಂಡಗಳ ಇತಿಹಾಸ ನೋಡೋಣ. IPLನಲ್ಲಿ ಮುಂಬೈ ಮತ್ತು ಬೆಂಗಳೂರು ಮುಖಾಮುಖಿಯಾದಾಗಲೆಲ್ಲ ರೋಚಕತೆ ಗರಿಷ್ಠ ಮಟ್ಟದಲ್ಲಿರುತ್ತದೆ. ಅಂಕಿಅಂಶಗಳ ಪ್ರಕಾರ ಮುಂಬೈ ಇಂಡಿಯನ್ಸ್ ಸ್ವಲ್ಪ ಮೇಲುಗೈ ಸಾಧಿಸಿದ್ದರೂ ಕಳೆದ ಕೆಲವು ಸೀಸನ್ಗಳಲ್ಲಿ RCB ಮುಂಬೈಗೆ ಪ್ರಬಲ ಪೈಪೋಟಿ ನೀಡುತ್ತಾ ಬಂದಿದೆ. ವಾಂಖೆಡೆ ಮೈದಾನ ಮುಂಬೈನ ಕೋಟೆ ಎಂದೇ ಪ್ರಸಿದ್ಧ. ಆದರೆ ವಿರಾಟ್ ಕೊಹ್ಲಿ ಅವರಿಗೆ ಈ ಮೈದಾನದಲ್ಲಿ ರನ್ ಗಳಿಸುವುದು ತುಂಬ ಇಷ್ಟ. ಹೀಗಾಗಿ ಸ್ಟಾರ್ ಆಟಗಾರರ ನಡುವಿನ ಈ ಫೈಟ್ ಅಭಿಮಾನಿಗಳಿಗೆ ಭರ್ಜರಿ ಮನರಂಜನೆ ನೀಡೋದಂತೂ ಗ್ಯಾರಂಟಿ. ವಾಂಖೆಡೆ ಸ್ಟೇಡಿಯಂ ಅಂದ್ರೇ ಬ್ಯಾಟರ್ಗಳ ಸ್ವರ್ಗ. ಇಲ್ಲಿನ ಬೌಂಡ್ರಿಗಳು ಚಿಕ್ಕದಾಗಿವೆ ಮತ್ತು ಔಟ್ಫೀಲ್ಡ್ ತುಂಬ ವೇಗವಾಗಿದೆ. ಇಲ್ಲಿ ಟಾಸ್ ಗೆಲ್ಲುವುದು ಬಹಳ ಮುಖ್ಯ. ಸಾಮಾನ್ಯವಾಗಿ ಇಲ್ಲಿ ಮೊದಲು ಬೌಲಿಂಗ್ ಮಾಡುವ ತಂಡಕ್ಕೆ ಹೆಚ್ಚಿನ ಲಾಭ ಇರುತ್ತದೆ. ಯಾಕಂದರೆ ಎರಡನೇ ಇನ್ನಿಂಗ್ಸ್ನಲ್ಲಿ ಇಬ್ಬನಿ ಪ್ರಭಾವ ಇರುವುದರಿಂದ ಚೇಸಿಂಗ್ ಸುಲಭವಾಗುತ್ತದೆ. ಬೌಲರ್ಗಳಿಗೆ ಇಲ್ಲಿ ಸವಾಲು ಹೆಚ್ಚು. ಆರಂಭದಲ್ಲಿ ವೇಗದ ಬೌಲರ್ಗಳಿಗೆ ಸ್ವಲ್ಪ ಸ್ವಿಂಗ್ ಸಿಕ್ಕರೂ ಒಮ್ಮೆ ಬ್ಯಾಟರ್ಗಳು ಸೆಟ್ ಆದರೆ ರನ್ ಮಳೆ ಹರಿಯೋದು ಖಚಿತ. ಈ ಪಿಚ್ನಲ್ಲಿ 200+ ರನ್ ಗಳಿಸಿದರೂ ಅದು ಸೇಫ್ ಮೊತ್ತವಲ್ಲ ಎಂಬುದು ನೆನಪಿರಲಿ. RCB ತಂಡ. RCB ಬ್ಯಾಟಿಂಗ್ನಲ್ಲಿ ವಿರಾಟ್ ಕೊಹ್ಲಿ ಮತ್ತು ರಜತ್ ಪಾಟಿದಾರ್ ಉತ್ತಮ ಫಾರ್ಮ್ನಲ್ಲಿದ್ದಾರೆ. ಕಳೆದ ಪಂದ್ಯದ ಸೋಲಿನ ನಂತರ ತಂಡದ ಬೌಲಿಂಗ್ ವಿಭಾಗದಲ್ಲಿ ಸುಧಾರಣೆ ಅಗತ್ಯವಿದೆ. ವಿಶೇಷವಾಗಿ ಡೆತ್ ಓವರ್ಗಳಲ್ಲಿ ಭುವನೇಶ್ವರ ಕುಮಾರ್ ಮತ್ತು ಹ್ಯಾಜಲ್ವುಡ್ ರನ್ ನಿಯಂತ್ರಿಸಬೇಕಿದೆ. ಮಿಡ್ಲ್ ಓವರ್ಗಳಲ್ಲಿ ಕೃಣಾಲ್ ಪಾಂಡ್ಯ ಅವರ ಸ್ಪಿನ್ ಜಾದು ಇಲ್ಲಿ ಕೆಲಸ ಮಾಡಬೇಕಿದೆ. MI ತಂಡ. ಮುಂಬೈ ತಂಡಕ್ಕೆ ಸೂರ್ಯಕುಮಾರ್ ಯಾದವ್ ಮತ್ತು ರೋಹಿತ್ ಶರ್ಮಾ ಅವರ ಬ್ಯಾಟಿಂಗ್ ಶಕ್ತಿ ದೊಡ್ಡ ಪ್ಲಸ್ ಪಾಯಿಂಟ್. ಬೌಲಿಂಗ್ನಲ್ಲಿ ಜಸ್ಪ್ರೀತ್ ಬುಮ್ರಾ ಅವರ 4 ಓವರ್ಗಳು RCBಗೆ ದೊಡ್ಡ ತಲೆನೋವಾಗಬಹುದು. ಹಾರ್ದಿಕ್ ಪಾಂಡ್ಯ ಅವರ ಆಲ್ರೌಂಡ್ ಪ್ರದರ್ಶನ ಮುಂಬೈಗೆ ಎಷ್ಟು ಲಾಭ ತಂದುಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಅಂತಿಮವಾಗಿ ಈ ಪಂದ್ಯವನ್ನು ಯಾರು ಗೆಲ್ಬೋದು? ಮುಂಬೈಗೆ ಹೋಮ್ ಅಡ್ವಾಂಟೇಜ್ ಇದ್ದರೆ RCBಗೆ ಗೆಲ್ಲಲೇಬೇಕಾದ ಒತ್ತಡವಿದೆ. ಪಿಚ್ ಮತ್ತು ಪರಿಸ್ಥಿತಿಯನ್ನು ನೋಡಿದರೆ ಚೇಸಿಂಗ್ ಮಾಡುವ ತಂಡಕ್ಕೆ ಗೆಲ್ಲುವ ಅವಕಾಶ 60% ಇರ್ತದೆ. ನನ್ನ ಪ್ರಕಾರ ಯಾರು ಪವರ್ ಪ್ಲೇನಲ್ಲಿ ಹೆಚ್ಚು ವಿಕೆಟ್ ಪಡಿತಾರೋ ಅವರು ಪಂದ್ಯದ ಮೇಲೆ ಹಿಡಿತ ಸಾಧಿಸ್ತಾರೆ. ನಿಮ್ಮ ಪ್ರಕಾರ ಈ ಪಂದ್ಯದಲ್ಲಿ ಯಾರು ಗೆಲ್ತಾರೆ? ವಿರಾಟ್ ಕೊಹ್ಲಿ ಶತಕ ಬಾರಿಸ್ತಾರಾ ಅಥವಾ ಮುಂಬೈ ಇಂಡಿಯನ್ಸ್ ಜಯಬೇರಿ ಬಾರಿಸ್ತಾ? ನಿಮ್ಮ ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಮುಂದಿನ ಅಪ್ಡೇಟ್ನೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.